ಜಂತ್ಕಲ್ ಮೈನಿಂಗ್ ಕಂಪನಿಗೆ ಪರ್ಮಿಟ್ ನೀಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇದೆ. ಹೈಕೋರ್ಟ್ಗೆ ಕೇಸ್ ಡೈರಿಯನ್ನ ಸಲ್ಲಿಸಿದ್ದಾರೆ ಎಸ್ಐಟಿ ಅಂತ ಹೇಳಿ ತಿಳಿದು ಬಂದಿದೆ. ಸಿಆರ್ಪಿಸಿ ಸೆಕ್ಷನ್ 41A ಅಡಿ ನೋಟಿಸ್ ಅನ್ನ ನೀಡಿದ್ದೀರಿ. ಈ ಸೆಕ್ಷನ್ ಅಡಿ ಬಂಧಿಸುವಂತ ನಿಮಗೆ ಅಧಿಕಾರ ಇದೆಯೇ? ಈ ಸಂದರ್ಭದಲ್ಲಿ ಎಸ್ಐಟಿ ಪರ ವಕೀಲರಿಗೆ ಹೈಕೋರ್ಟ್ ಈ ಪ್ರಶ್ನೆಯನ್ನ ಇಟ್ಟಿದೆ. ಲಿಖಿತ ಸಕಾರಣವನ್ನ ನೀಡಿ ಬಂಧಿಸಬಹುದು. ಕೇಸ್ ಡೈರಿಯಲ್ಲಿ ತನಿಖೆಯ ವಿವರವನ್ನ ನೀಡಿದ್ದೀವಿ. ಆರೋಪಿಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸುವಂತ ಅಗತ್ಯತೆ ಇದೆ. ಹೀಗಾಗಿ ನಿರೀಕ್ಷಣಾ ಜಾಮೀನನ್ನ ನೀಡದಂತೆ ಈ ಸಂದರ್ಭದಲ್ಲಿ ಮತ್ತೆ ಎಸ್ಐಟಿ ಪರವಾದಂತಹ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಎಸ್ಐಟಿ ಪರ ಪಿ ಗೋವಿಂದನ್ ಈ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಎಸ್ಪಿಪಿ ಪಿ ಗೋವಿಂದನ್ ಈಗ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಲಿಖಿತ ಸಕಾರಣವನ್ನ ನೀಡಿ ನಾವು ಬಂಧಿಸಬಹುದು ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಅವರು ಜಡ್ಜ್ ಮುಂದೆ ಹೇಳಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಮೊನ್ನೆನೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮುಂದಿನ ವಿಚಾರಣೆ ತನಕ ಬಂಧಿಸಬೇಡಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟು ಕೋರ್ಟ್ ಈಗ ಮತ್ತೆ ನಿರೀಕ್ಷಣಾ ಜಾಮೀನಿಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಮುಂದೂಡಿತ್ತು. ಈಗ ಇವತ್ತು ಆ ವಿಚಾರಣೆ ನಡೀತಾ ಇದೆ. ಈ ವಿಚಾರಣೆಯ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಕೇಸ್ ಡೈರಿಯನ್ನ ಸಲ್ಲಿಸಿದ್ದಾರೆ. ಕೇಸ್ಗೆ ಸಂಬಂಧಪಟ್ಟಂತ ಸಂಪೂರ್ಣವಾದಂತಹ ಮಾಹಿತಿಯುಳ್ಳ ಡೈರಿ, ಕೇಸ್ ಡೈರಿಯನ್ನ ಸಲ್ಲಿಸಿದ್ದಾರೆ ಎಸ್ಐಟಿ. ಸಿಆರ್ಪಿಸಿ ಸೆಕ್ಷನ್ 41A ಅಡಿ ನೋಟಿಸ್ ಅನ್ನ ನೀಡಿದಿರಿ. ಈ ಸೆಕ್ಷನ್ ಅಡಿ ನಿಮಗೆ ಬಂಧಿಸುವಂತ ಅಧಿಕಾರ ಇದೆಯೇ ಅಂತ ಹೇಳಿ ಏನು ಕೋರ್ಟ್ ಪ್ರಶ್ನಿಸಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಪರವಾದಂತ ವಕೀಲರು ಈಗ ಹೈಕೋರ್ಟ್ ಪ್ರಶ್ನೆಗೆ ಉತ್ತರಿಸುವಂತಹ ಏನು ಕಾರ್ಯ ಮಾಡಿದ್ದಾರೆ. ಇವತ್ತು ಲಿಖಿತ ಸಕಾರಣವನ್ನ ನೀಡಿ ನಾವು ಬಂಧಿಸಬಹುದು ಅಂತ ಹೇಳಿ ವಕೀಲರು ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಕೇಸ್ ಡೈರಿಯಲ್ಲಿ ತನಿಖೆಯ ವಿವರವನ್ನ ನೀಡಿದ್ದೀವಿ. ಹಾಗೆ ಆರೋಪಿಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸುವಂತ ಅಗತ್ಯತೆ ಇದೆ ಅಂತ ಹೇಳಿ, ಜೊತೆಗೆ ನಿರೀಕ್ಷಣಾ ಜಾಮೀನನ್ನ ಯಾವುದೇ ಕಾರಣಕ್ಕೂ ನೀಡಬಾರದು ಅನ್ನುವಂಥ ಮನವಿಯನ್ನ ಈ ಸಂದರ್ಭದಲ್ಲೂ ಕೂಡ ಎಸ್ಐಟಿ ಪರ ಎಸ್ಪಿಪಿ ಪಿ ಗೋವಿಂದನ್ ಈ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಪಿಪಿ ಅಂತ ಹೇಳಿ ಈಗ ತಿಳಿದು ಬರ್ತಾ ಇರುವಂತ ಮಾಹಿತಿಯಲ್ಲಿ ಒಂದಂತೂ ಸ್ಪಷ್ಟ. ಸೊ ನಿರೀಕ್ಷಣಾ ಜಾಮೀನನ್ನ ಕುಮಾರಸ್ವಾಮಿ ಅವರಿಗೆ ಯಾವುದೇ ಕಾರಣಕ್ಕೂ ಕೊಡಬಾರದು ಅಂತ ಹೇಳಿ ಇವತ್ತು ಕೂಡ ವಿಚಾರಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಎಸ್ಐಟಿ ಪರವಾದಂತಹ ವಕೀಲರು ಪ್ರಬಲವಾದಂತಹ ವಾದವನ್ನ ಮಂಡಿಸ್ತಾ ಇದ್ದಾರೆ.